ಸ್ನೇಹಿತರೆ, ರಾಜ್ಯ ಸರ್ಕಾರದ ಕಡೆಯಿಂದ ಇವತ್ತ ಮೇ 20ನೇ ತಾರೀಕು ಸೋಮವಾರ ದಿನ 4 ಭರ್ಜರಿ ಗುಡ್ ನ್ಯೂಸ್ ಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪ್ರತಿಯೊಬ್ರು ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ನಿಮಗೆ ಮನೆ ಕಟ್ಕೊಳ್ಳೋದಕ್ಕೆ 6 ಲಕ್ಷ ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರ ಉಚಿತವಾಗಿ ಕೊಡ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಯಾವ ರೀತಿ ನೀವು 6 ಲಕ್ಷ ರೂಪಾಯಿ ಹಣವನ್ನ ಪಡಿಬೇಕು, ಏನೇನ್ ಡಾಕ್ಯುಮೆಂಟ್ ಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಇನ್ನು ಎರಡನೇದಾಗಿ, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ? ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಇದು. ಪ್ರತಿ ತಿಂಗಳ ನಿಮ್ಮ ಖಾತೆಗಳಿಗೆ 800 ರೂಪಾಯಿ ಹಣ ಬರುತ್ತೆ. ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಕೇವಲ ರೇಷನ್ ಕಾರ್ಡ್ ಇದ್ರೆ ಸಾಕು, ಪ್ರತಿಯೊಬ್ರು ಪ್ರತಿ ತಿಂಗಳ 800 ರೂಪಾಯಿ ಹಣವನ್ನ ಪಡೆದುಕೊಳ್ಬಹುದು. ಇನ್ನು ಅದ್ರ ಜೊತೆಗೆ 11ನೇ ಕಂತಿನ ಹಣ ಇವತ್ತ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ. ಯಾಕಂದ್ರೆ ಪ್ರತಿಯೊಬ್ರು 10ನೇ ಕಂತಿನ ಹಣವನ್ನ ಪಡೆದಂತವ್ರು 11ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಿ. ಸೊ ಇವತ್ತ ನಿಮ್ಮ ಖಾತೆಗಳಿಗೆ 11ನೇ ಕಂತಿನ ಹಣ ಬಿಡುಗಡೆ. ಇಲ್ಲಿ ಅದ್ರ ಜೊತೆಗೆ 12ನೇ ಕಂತಿನ ಹಣ ಇವತ್ತ ನಿಮ್ಮ ಖಾತೆಗಳಿಗೆ ಬರಲ್ಲ. ಇದಕ್ಕೆ ಕಾರಣ ಏನು, ಮತ್ತೆ ಯಾವಾಗ ಬರುತ್ತೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದೀನಿ. ಇವತ್ತ ಈ ಒಂದು ಇದೀಗ ಬಂದಿರುವಂತ 4 ಹೊಸ ಅಪ್ಡೇಟ್ ಗಳನ್ನ ನೋಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಬನ್ನಿ, 4 ಹೊಸ ಅಪ್ಡೇಟ್ ಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು. 4 ಭರ್ಜರಿ ಗುಡ್ ನ್ಯೂಸ್ ಗಳಂತಾನೆ ಹೇಳ್ಬೋದು. ಈ 4 ಹೊಸ ಅಪ್ಡೇಟ್ ಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ. ಸ್ನೇಹಿತರೆ, ಮೊದಲನೇ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ನಿಮಗೆ ರಾಜ್ಯ ಸರ್ಕಾರದ ಕಡೆಯಿಂದ ಮನೆ ಕಟ್ಟಿಸ್ಕೊಳ್ಳೋದಕ್ಕೆ ಬಂಪರ್ ಭರ್ಜರಿ ಗುಡ್ ನ್ಯೂಸ್ ಇದು. ಸ್ನೇಹಿತರೆ, ಇಲ್ಲಿ ನಿಮಗೆ 6 ಲಕ್ಷ ರೂಪಾಯಿ ಹಣ ಸಿಗ್ತಾ ಇದೆ. ಇದು ಯಾವ ರೀತಿ, ಏನ್ ಡಾಕ್ಯುಮೆಂಟ್ಗಳು ಬೇಕು, ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇಲ್ಲಿ ನಿಮಗೆ ಮೊದಲಿಗೆ ಇಲ್ಲಿ ಡಾಕ್ಯುಮೆಂಟ್ಗಳು ಏನೇನ್ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟು ಬರ್ತೀನಿ. ಸ್ನೇಹಿತರೆ, ನಿಮ್ಮ ಹತ್ರ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಅದ್ರ ಜೊತೆಗೆ ರೇಷನ್ ಕಾರ್ಡ್ ಬೇಕಾಗುತ್ತೆ, ಮತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಿಮ್ಮ ಒಂದು 4-5 ಫೋಟೋಗಳು, ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಮತ್ತೆ ನಿಮ್ಗೆ ಇದ್ರ ಜೊತೆಗೆ ಇನ್ನು ಎಕ್ಸ್ಟ್ರಾ ಡಾಕ್ಯುಮೆಂಟ್ ಅಂದ್ರೆ ವಾಸಸ್ಥಳ ಪ್ರಮಾಣ ಇದ್ರೆ ಇನ್ನೂ ಬೆಸ್ಟ್. ಇದೇನ್ ಮ್ಯಾಂಡೇಟ್ ಏನಿಲ್ಲ. ಇಷ್ಟು ಡಾಕ್ಯುಮೆಂಟ್ಗಳು ನಿಮ್ಮ ಹತ್ರ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಗಳು ಇದ್ರೆ ಸಾಕು, ನೀವು ಮನೆಯನ್ನ ಕಟ್ಕೊಳ್ಳೋದಕ್ಕೆ 6 ಲಕ್ಷ ರೂಪಾಯಿ ರಾಜ್ಯ ಸರ್ಕಾರದ ಕಡೆಯಿಂದ ಸಿಗ್ತಾ ಇದೆ. ಇನ್ನು ಯಾವ ರೀತಿ ಇದು ಅಂದ್ರೆ, ನಿಮ್ಗೆ ಇದನ್ನ ನೀವು ಅಪ್ಲೈ ಮಾಡ್ಬೇಕಾ ಅಂತಂದ್ರೆ ಯಾವ ರೀತಿ ಮಾಡ್ಬೇಕು, ಇದು ನಿಮ್ಗೆ ಸಂಪೂರ್ಣವಾಗಿ ಉಚಿತವಾಗಿ ಇರುತ್ತಂತ ರಾಜ್ಯ ಸರ್ಕಾರವೇ ತಿಳಿಸಿದೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಮೊದಲಿಗೆ ನೀವು ನಿಮ್ಮ ಕೆಟಗರಿಯ ಮೇಲೆ ಒಂದಿಷ್ಟು ಹಣವನ್ನ ನೀವು ಇಲ್ಲಿ ಕಟ್ಟಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು SC ST ಆಗಿದ್ರೆ ಅಂತ ತಿಳ್ಕೊಳ್ಳಿ. ಇಲ್ಲಿ ನಿಮಗೆ 70,000ವರೆಗೆ ನೀವು ಮೊದಲಿಗೆ ಹಣವನ್ನ DD ಮುಖಾಂತರ ಪೇ ಮಾಡಬೇಕಾಗುತ್ತೆ. ನಂತರ ನೀವು ಅದರ್ ಕ್ಯಾಸ್ಟ್ ನವರು ಏನಾದ್ರೂ ಆಗಿದ್ರೆ, ಅಂದ್ರೆ SC ST ಬಿಟ್ಟು ಅದರ್ ಕ್ಯಾಸ್ಟ್ ನವರು ಆಗಿದ್ರೆ 1 ಲಕ್ಷ ರೂಪಾಯಿ ಹಣವನ್ನ ಕಟ್ಟಬೇಕು. ತದನಂತರ ನಿಮಗೆ 6 ಲಕ್ಷ ರೂಪಾಯಿ ಹಣ ಏನಿರುತ್ತೆ, ಇದು ಸಂಪೂರ್ಣವಾಗಿ ಉಚಿತವಾಗಿ ಮನೆ ಕಟ್ಕೊಳ್ಳೋದಕ್ಕೆ ಸಿಗುತ್ತೆ. ಸೊ ಹಾಗಾದ್ರೆ ಇದನ್ನ ಎಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಇದೆ. ಇಲ್ಲಿ ಮೊದಲಿಗೆ ನಿಮ್ಮ ವಾರ್ಡ್ ಕೌನ್ಸಿಲರ್ಗಳು ಏನಿರ್ತಾರೆ ಅವ್ರ ಹತ್ರ ನೀವು ಇದನ್ನ ಎನ್ಕ್ವೈರಿ ಮಾಡಬೇಕು. ಹೌದು ಸ್ನೇಹಿತರೆ, ನಿಮ್ಮ ವಾರ್ಡ್ ಕೌನ್ಸಿಲರ್ಗಳ ಹತ್ರ ಕೇಳಿದ್ರೆ ಈ ಒಂದು ಡೀಟೇಲ್ಸ್ ಸಿಗುತ್ತೆ. ಪ್ರತಿಯೊಬ್ರು ಈಗ ಇದೇ ಕೆಲಸವನ್ನ ಮಾಡಿ ಮನೆಗಳನ್ನ ಕಟ್ಟಿಕೊಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನೀವು SC ST ಆಗಿದ್ರೆ 70,000 ರೂಪಾಯಿ ಹಣ DD ಮುಖಾಂತರ ನೀವು ಅವರಿಗೆ ಕೊಟ್ರೆ, ನಿಮಗೆ 6 ಲಕ್ಷದವರೆಗೆ ಮನೆ ಕಟ್ಕೊಳ್ಳೋದಕ್ಕೆ ಯಾವೆಲ್ಲ ಮೆಟೀರಿಯಲ್ ಬೇಕು ಆ ಮೆಟೀರಿಯಲ್ ಅನ್ನ ಕೊಡ್ತಾರೆ. ಅದ್ರ ಜೊತೆಗೆ ನೀವು ಮನೆ ಕಟ್ಕೊಳ್ಳೋದಕ್ಕೆ ಈ ಒಂದು ಕೂಲಿ ಕೂಡ ಏನಿರುತ್ತೆ ಅದು ಪೇಮೆಂಟ್ ರೂಪದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಸೊ ಈ ರೀತಿಯಾಗಿ 6 ಲಕ್ಷದವರೆಗೆ ನಿಮ್ಗೆ ಮನೆ ಕಟ್ಕೊಳ್ಳೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅವರೆಲ್ಲ ಕಳಿಸ್ಕೊಡ್ತಾರೆ. ಮತ್ತೆ ಕೂಲಿಯನ್ನ ಅಂದ್ರೆ ಕಟ್ಟುವಂತ ಕೂಲಿಯನ್ನ ನಿಮ್ಮ ಅಕೌಂಟ್ಗೆ ಜಮಾ ಮಾಡ್ತಾರೆ. ಇಲ್ಲಿ ಏನು SC ST ಹಾಗೂ ಅದರ್ ಕ್ಯಾಸ್ಟ್ ನವರು ಪ್ರತಿಯೊಬ್ರು ಅಪ್ಲೈ ಮಾಡಬಹುದು. SC ST ಅವರಿಗೆ ಮಾತ್ರ 70,000 ರೂಪಾಯಿ ಹಣ DD ಮುಖಾಂತರ ಪೇ ಮಾಡಬೇಕು. ಉಳಿದಂತವ್ರು 1 ಲಕ್ಷ ರೂಪಾಯಿ ಹಣವನ್ನ ಪೇ ಮಾಡಿದ್ರೆ 6 ಲಕ್ಷದವರೆಗೆ ಮೆಟೀರಿಯಲ್ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಸೊ ಹಾಗಾದ್ರೆ ಇದನ್ನ ನಿಮ್ಮ ವಾರ್ಡ್ ಕೌನ್ಸಿಲರ್ಗಳ ಹತ್ರ ಎನ್ಕ್ವೈರಿ ಮಾಡಿ ನೀವು ಅಪ್ಲೈ ಮಾಡಿ ಇದರ ಒಂದು ಸೌಲಭ್ಯವನ್ನ ನೀವು ಪಡೆದುಕೊಳ್ಬಹುದು. ಏನು ಎರಡನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಮೇನ್ ಏನಪ್ಪಾ ಅಂತಂದ್ರೆ, ರೇಷನ್ ಕಾರ್ಡ್ ಇದ್ದಂತವ್ರಿಗೆ 800 ರೂಪಾಯಿ ಪ್ರತಿ ತಿಂಗಳ ಸಿಗ್ತಾ ಇದೆ. ಸೊ ಇಲ್ಲಿ ನಿಮಗೆ 800 ರೂಪಾಯಿ ಯಾವ ರೀತಿ ಸಿಗ್ತಾ ಇದೆ, ಇದಕ್ಕೆ ಏನ್ ಡಾಕ್ಯುಮೆಂಟ್ಗಳು ಬೇಕನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲಿಗೆ ರೇಷನ್ ಕಾರ್ಡ್ ಬೇಕಾಗುತ್ತೆ, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಬ್ಯಾಂಕ್ ಒಂದು ಪಾಸ್ಬುಕ್ ಬೇಕಾಗುತ್ತೆ, ವೋಟರ್ ID ಕಾರ್ಡ್ ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಹತ್ರ ಒಂದು ಪಾಸ್ಪೋರ್ಟ್ ಸೈಜ್ಗಳು ಫೋಟೋಗಳು ಏನಿರ್ತವೆ ಇವುಗಳ ಬೇಕಾಗುತ್ತೆ. ಇಷ್ಟು ಇದ್ರೆ ಸಾಕು, ಈ ಒಂದು 800 ರೂಪಾಯಿ ಪ್ರತಿ ತಿಂಗಳ ಹಣವನ್ನ ಪಡೆದುಕೊಳ್ಬಹುದು. ಜೊತೆಗೆ ರೇಷನ್ ಕಾರ್ಡ್ ಕಡ್ಡಾಯವಾಗಿ ಬೇಕೇ ಬೇಕು. ಅಂದ್ರೆ BPL ರೇಷನ್ ಕಾರ್ಡ್ ಇರಬೇಕಾಗುತ್ತೆ ಕಂಪಲ್ಸರಿ ಎಲ್ಲರ ಹತ್ರ. ಸೊ ಆಗಿದ್ರೆ ಮಾತ್ರ 800 ರೂಪಾಯಿ ಹಣವನ್ನ ಪಡೆದುಕೊಳ್ಬಹುದು. ಹಾಗಾದ್ರೆ ಇದನ್ನ ಯಾರೆಲ್ಲ ಪಡೆದುಕೊಳ್ಬಹುದಪ್ಪ ಅಂತಂದ್ರೆ, ಇದು ಒಂದು 45ರ ನಂತರ ವಯಸ್ಸಿರುವಂತ ಮಹಿಳೆಯರಿಗೆ, 45ರಿಂದ ಹಿಡಿದು ನಿಮಗೆ 65 ಒಳಗಡೆಗಾಗಿ ಇರುವಂತ ವಯಸ್ಕರ, ಅಂದ್ರೆ 45ರಿಂದ 65 ಒಳಗಡೆ ಇರುವಂತ ಮಹಿಳೆಯರಿಗೆ ಮಾತ್ರ ಇದು ಒಂದು ಅನ್ವಯ ಆಗುತ್ತೆ. ಸೊ ಇದು ಮಾನಸ್ವಿ ಯೋಜನೆ ಅಂತ. ಈ ಒಂದು ಮಾನಸ್ವಿ ಯೋಜನೆ ಮೂಲಕ ಪ್ರತಿ ತಿಂಗಳ 800 ರೂಪಾಯಿ ಹಣವನ್ನ
ನೀವು ಪಡೆದುಕೊಳ್ಬಹುದು. ಹಾಗಾದ್ರೆ ಇದನ್ನ ಎಲ್ಲಿ ಅಪ್ಲೈ ಮಾಡಬೇಕು? ನಿಮ್ಮ ಹತ್ತಿರದ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೀವು ಇದನ್ನ ಅಪ್ಲೈ ಮಾಡಿ ಈ ಒಂದು ಹಣವನ್ನ ಪ್ರತಿ ತಿಂಗಳ 800 ರೂಪಾಯಿ ಹಣವನ್ನ ನೀವು ಪಡೆದುಕೊಳ್ಬಹುದು. ಇನ್ನು ಕೊನೆಯದಾಗಿ ಗೃಹಲಕ್ಷ್ಮಿ ಯೋಜನೆಯ ಬಹಳ ಮುಖ್ಯವಾದಂತಹ ಹೊಸ ಅಪ್ಡೇಟ್, 11ನೇ ಕಂತಿನ ಹಣಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದೀರಾ. ಈ ಒಂದು 11ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಇವತ್ತ. ಹೌದು ಸ್ನೇಹಿತರೆ, ಇಲ್ಲಿ ಬಹಳಷ್ಟು ಮಂದಿ 10ನೇ ಕಂತಿನ ಹಣವನ್ನ ಪಡೆದಿದ್ರು. 10ನೇ ಕಂತಿನ ಹಣ ಪಡೆದಂತವ್ರು 11ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರು. ಇವತ್ತ ಏನಿದೆ ಸೋಮವಾರ ನಿಮ್ಮ ಖಾತೆಗಳಿಗೆ 11ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇಲ್ಲಿ ಕೊಟ್ಟಿರುವಂತ ಮಾಹಿತಿ. ಅಂದ್ರೆ ಇಲ್ಲಿ ನಿಮ್ಗೆ ಯಾಕಂದ್ರೆ ನಿಮ್ಗೆ ಸ್ವಲ್ಪ ದಿನಗಳ ಕೆಳಗಡೆ ಹಿಂದೆ 10ನೇ ಕಂತಿನ ಹಣವನ್ನ ಪಡೆದಿದ್ರಿ. ಈಗ 11ನೇ ಕಂತಿನ ಹಣ ಬಿಡುಗಡೆ ಮಾಡುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಒಂದು ಚುನಾವಣೆ ರಿಸಲ್ಟ್ ಇರುವ ಕಾರಣಕ್ಕಾಗಿ ಸ್ವಲ್ಪ ಒಂದು ಮನವೊಲಿಸುವ ಒಂದು ಕೆಲಸಕ್ಕಾಗಿ ಈ ಒಂದು ರಾಜ್ಯ ಸರ್ಕಾರ ಅಡ್ವಾನ್ಸ್ ಆಗಿ 11ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದೆ. ಈಗ ಆಲ್ರೆಡಿ ಕೆಲವರಿಗೆ 11ನೇ ಕಂತಿನ ಹಣ ಬಂದಿದೆ. ಇನ್ನು ಯಾರ್ಯಾರಿಗೆ ಬಂದಿಲ್ಲ ಇವತ್ತ ನಿಮ್ಮ ಖಾತೆಗಳಿಗೆ ಈ ಒಂದು 11ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ವೇಟ್ ಮಾಡಿ, ನಿಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ, ಯಾರಿಗೆ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಸೊ ಫೈನಲ್ ಆಗಿ 12ನೇ ಕಂತಿನ ಹಣ ಇವತ್ತ ಬರಲ್ಲ ಅಂತ ಹೇಳಿದೆ. ಸೊ ಬಹಳಷ್ಟು ಮಂದಿಗೆ ಹೇಳಿದ್ವಿ 12ನೇ ಕಂತಿನ ಹಣ ಬರುತ್ತಂತ. ಸೊ ಇದನ್ನ ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದಾರೆ. ಯಾಕೆ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಯಾರ್ಯಾರಿಗೆ 12ನೇ ಕಂತಿನ ಹಣ ಕಳಿಸ್ಬೇಕು, ಯಾರ್ಯಾರಿಗೆ ಕಳಿಸಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಕೆಲವೊಂದು ವೆರಿಫೈ ಮಾಡ್ತಾ ಇದಾರಂತೆ, ಯಾರಿಗೆ ಎಲಿಜಿಬಲ್ ಇದ್ದಾರೆ ಯಾರಿಗಿಲ್ಲ ಅನ್ನೋದನ್ನ. ಸೊ ಅದಕ್ಕಾಗಿ ಇಲ್ಲಿ ಒಂದು ಸ್ವಲ್ಪ ಪೆಂಡಿಂಗ್ ಇಟ್ಟಿರುವಂತದ್ದು. ಯಾಕಂದ್ರೆ ಸ್ವಲ್ಪ ಏನು ಎಲ್ಲರ ಹತ್ರ BPL ರೇಷನ್ ಕಾರ್ಡ್ ಇರೋದ್ರಿಂದ ಕೆಲವೊಬ್ರು BPL ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದಾವೆ. ಶ್ರೀಮಂತರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಈ ರೀತಿಯಾಗಿ ಬೇರೆ ಬೇರೆ ಕಾರಣಗಳಿಂದ ವೆರಿಫೈ ಮಾಡ್ತಾ ಇದಾರಂತೆ. ಅದ್ರ ಜೊತೆಗೆ ಕೆಲವರಿಗೆ ಯಾಕೆ ಈ ಒಂದು ಹಣ ಗೃಹಲಕ್ಷ್ಮಿ ಯೋಜನೆಯ ಹಣ ಹೋಗ್ತಾ ಇಲ್ಲ ಅಂತವ್ರಿಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಬಡವರಾಗಿದ್ರು ಕೂಡ ಅವ್ರಿಗೆ ಹಣ ಸೇರ್ತಾ ಇಲ್ಲ ಅಂತೆ. ಸೊ ಅದಕ್ಕಾಗಿ ಅವರು ವೆರಿಫೈ ಮಾಡಿ ಅವರ ಅಕೌಂಟ್ಗಳನ್ನ ರೆಡಿ ಮಾಡಿ ಅವರ ಅಕೌಂಟ್ಗೆ ಹಣ ಹೋಗೋದಕ್ಕೆ ಎಲ್ಲಾ ತರ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದಾರಂತೆ. ಸೊ ಅದಕ್ಕಾಗಿ ಸ್ವಲ್ಪ 12ನೇ ಕಂತಿನ ಹಣ ಬಿಡುಗಡೆಗೆ ಸ್ವಲ್ಪ ಟೈಮ್ ಕಾಲಾವಕಾಶ ತೆಗೆದುಕೊಂಡಿದ್ದಾರೆ, ಡಿಲೇ ಆಗ್ತಾ ಇದೆ. 11ನೇ ಕಂತಿನ ಹಣ ಇವತ್ತ ಒಟ್ಟಿಗೆ ನಿಮ್ಗೆ ಬಿಡುಗಡೆ ಆಗ್ತಾ ಇಲ್ಲ. ಅಂದ್ರೆ ಮುಂದಿನ ಒಂದು ಹೊಸ ಅಪ್ಡೇಟ್ 12ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೊಸ ಅಪ್ಡೇಟ್ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ.